3 ಮಕ್ಕಳ ತಾಯಿ ಅನುಮಾನಾಸ್ಪದಕ ಸಾವು. 2ನೇ ಮದುವೆಗಾಗಿ ಗಂಡನೇ ಪತಿಯ ಕೊಲೆ ಮಾಡಿದ್ನ. ಮೊದಲ ಹೆಂಡತಿ ಹಾಗೂ 3 ಮಕ್ಕಳ ತಾಯಿಯನ್ನ ಪತಿಯೇ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾನೆಂದು ಗಂಡ ಮಹಾಶಯನನ್ನ ಪೊಲೀಸರು ಬಂಧಿಸಿರುವ ಘಟನೆ ತುಮಕೂರಿನಲ್ಲಿ ನಡೆದೋಗಿದೆ ಕಣ್ರಿ. 31 ವರ್ಷದ ಗೃಹಿಣಿಯೇ ಐಷಾ ಬಾನು. ಅವರಿಗೆ ಪತಿ ಶಾಜಾದ್ ಕೆಲವು ದಿನಗಳಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಈತನು ಐಷಾ ಬಾನುಗೆ ಪದೇ ಪದೇ 2ನೇ ಮದುವೆಗೆ ಒಪ್ಪುವಂತೆ ನಿರಂತರ ಹಲ್ಲೆ ನಡೆಸಿದ್ದ. ತನ್ನ 2ನೇ ಮದುವೆ ಒಪ್ಪಿಗೆ ನೀಡುವಂತೆ ಪದೇ ಪದೇ ಕೇಳ್ತಿದ್ದ ಕಣ್ರಿ. ಆದ್ರೆ ಐಷಾ ಬಾನುವಿಗೆ ಅದಾಗಲೇ 3 ಮಕ್ಕಳು ಇವೆ. ಕಳೆದ 6 ವರ್ಷಗಳಿಂದ ತುಮಕೂರಿನ KHB ಕಾಲನಿಯಲ್ಲಿ ಇಬ್ರು ವಾಸವಾಗಿದ್ರು. 2ನೇ ಮದುವೆಗೆ ಅನುಮತಿ ಕೇಳ್ತಿದ್ದ ಪತಿ ಕಿರುಕುಳ ಮತ್ತು ಪ್ರಚೋದನೆಗೆ ಪತ್ನಿಯ ಸಾವು. ಮೊದಲ 3 ಮಕ್ಕಳು ಆಗೋ ತನಕ ಎಲ್ಲವೂ ಚೆನ್ನಾಗಿತ್ತು ನೋಡಿ. ಆದ್ರೆ ಅದ್ಯಾಕೋ ಏನೋ ಪತಿಗೆ ಇನ್ನೊಂದು ಮದುವೆ ಆಗುವ ಆಸೆಯಾಗಿದೆ. ಮೊದಲ ಪತ್ನಿ ಇರುವಾಗಲೇ ಇನ್ನೊಂದು ಮದುವೆಗೆ ಆಸೆ ವ್ಯಕ್ತಪಡಿಸಿದ್ದಾನೆ. ಆದ್ರೆ ಪತ್ನಿ ಇದಕ್ಕೆ ಒಪ್ಪಿಲ್ಲ ನೋಡಿ. ಹೀಗಾಗಿ ನಿರಂತರ ಕಿರುಕುಳ ಮತ್ತು ಹಲ್ಲೆ ಮಾಡಿದ್ದ. ಇದರಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಸ್ವತಃ ಗಂಡನೇ ತನ್ನ ಹೆಂಡತಿ ಅಪ್ಪನಿಗೆ ಕೊರೆ ಮಾಡಿ ಮಗಳು ಆಸ್ಪತ್ರೆಯಲ್ಲಿದ್ದಾಳಂತ ಕರೆಸಿಕೊಂಡಿದ್ದ. ಆದ್ರೆ ಆಸ್ಪತ್ರೆಗೆ ಬಂದು ನೋಡಿದ ಮಾವನಿಗೆ ಶಾಕ್ ಆದಿತ್ತು ಕಣ್ರಿ. ಮಗಳು ಬದುಕಿರ್ಲಿಲ್ಲ. ಆಕೆ ಅದಾಗಲೇ ಪತಿಯ ಹಿಂಸೆಯ ಬಗ್ಗೆ ಫೋನ್ನಲ್ಲಿ ಹೇಳ್ಕೊಂಡಿದ್ಲು. ಹೀಗಾಗಿ ಮೃತಳ ತಂದೆ ಅನ್ವರ್ ಪಾಷಾ ಅಳಿಯನೇ ತನ್ನ ಮಗಳನ್ನ ಕೊಂದಿದ್ದಾನೆಂದು ದೂರನ್ನ ನೀಡಿದ್ದಾರೆ. ದೂರಿನ ಮೇರೆಗೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ ನೋಡಿ. ಪತಿ ಶಾಜಾದ್ ಅಲ್ಲದೆ ಈಕೆಯ ತಾಯಿ ಹಸೀನಾ, ತಮ್ಮ ಮೋಮಿನ್ ಹಾಗೂ ಸಬಾ ಎಂಬುವರ ವಿರುದ್ಧವೂ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪತ್ನಿಗೆ 2ನೇ ಮದುವೆಗೆ ಒಪ್ಪುವಂತೆ ಬಲವಂತಪಡಿಸುತ್ತಿದ್ದ. ಒಪ್ಪದಿದ್ದಾಗ ಆಕೆ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸಿದ್ದಾನೆಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸದ್ಯ ತಾಯಿಯ ಮುಖವನ್ನ ಮಕ್ಕಳಿಗೆ ನೋಡೋಕೆ ಕೊಡದೆ ಶಾಜಾದ್ ಕುಟುಂಬಸ್ಥರು ತಡೆದಿದ್ರು. ಇದರಿಂದ ಕೋಪಗೊಂಡ ಬಾನು ಕುಟುಂಬಸ್ಥರು ಹೀಗಾಗಿ ಮಕ್ಕಳ ಕರೆಸುವಂತೆ ಮಹಿಳಾ ಠಾಣೆ ಮುಂದೆ ರಾತ್ರಿ ಶವ ತಂದು ಪ್ರತಿಭಟನೆಗೆ ಮುಂದಾಗಿದ್ರು. ಕೊನೆಗೆ ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ರಿಂದ ಮನವೊಲಿಸುವ ತಂತ್ರ ಕೂಡ ಯಶಸ್ವಿಯಾಯಿತು ನೋಡಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.